ನಮಸ್ಕಾರ ಸ್ನೇಹಿತರೆ. ಅಸ್ಸಾಂ ರಾಜ್ಯ ಮೊದಲು ಈಗ ಇರುವ ರೀತಿಯಲ್ಲಿ ಇರಲಿಲ್ಲ. ಈಗ ಪ್ರತ್ಯೇಕ ಆಗಿರುವ ಅರುಣಾಚಲ ಪ್ರದೇಶ, ಮೇಘಾಲಯ, ನಾಗಾಲ್ಯಾಂಡ್ ಹಾಗೂ ಮಿಜೋರಾಂ ರಾಜ್ಯಗಳು ಆಗ ಅಸ್ಸಾಂ ರಾಜ್ಯದ ಭಾಗವೇ ಆಗಿತ್ತು. ಬ್ರಿಟಿಷರ ಕಾಲದಲ್ಲೇ ಅಸ್ಸಾಂ ರಾಜ್ಯಕ್ಕೆ ಸ್ವಂತ ಸರ್ಕಾರ ರಚನೆಯಾಗಿತ್ತು. ಆಗ ಆ ಸರ್ಕಾರದ ಮುಖ್ಯಸ್ಥರನ್ನು ಪ್ರಧಾನಮಂತ್ರಿ ಅಂತ ಕರೀತಾ ಇದ್ರು. ಹೀಗೆ ಮೊಹಮ್ಮದ್ ಸಾದುಲ್ಲಾ ಹಾಗೂ ಗೋಪಿನಾಥ್ ಬರ್ದೋಲೈರವರು ಅಸ್ಸಾಂ ರಾಜ್ಯದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನ ರಚನೆಯ ನಂತರ ಪ್ರಧಾನಿ ಸ್ಥಾನವನ್ನು ತೆಗೆದು ಮುಖ್ಯಮಂತ್ರಿ ಸ್ಥಾನವನ್ನು ತರಲಾಗುತ್ತೆ. ಗೋಪಿನಾಥ್ ಬರ್ದೋಲೈರವರೇ ಅಸ್ಸಾಂ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ಭಾರತ ಪಾಕಿಸ್ತಾನ ವಿಭಜನೆಯಾಗಿದ್ದ ಆ ಸಂದರ್ಭದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಪಾಕಿಸ್ತಾನದಿಂದ ನಿರಾಶ್ರಿತರು ಬಂದು ಅಸ್ಸಾಂ ರಾಜ್ಯಕ್ಕೆ ಸೇರ್ತಾರೆ. ಮುಖ್ಯಮಂತ್ರಿ ಬರ್ದೋಲೈ ಅವರಿಗೆ ಆಸರೆ ಕೊಡುವಂತಹ ಕೆಲಸ ಮಾಡ್ತಾರೆ. ಅಸ್ಸಾಂ ರಾಜ್ಯದ ಹೈಕೋರ್ಟ್ ಹಾಗೂ ಗುವಾಹಟಿಯಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ 6 ತಿಂಗಳಿಗೆ ಸಾವನ್ನಪ್ತಾರೆ. ನಂತರ ಬಿಷ್ಣುರಾಮ್ ಮೇಧಿರವರು ಮುಖ್ಯಮಂತ್ರಿ ಆಗ್ತಾರೆ. ಹಿಂದೆ ಗೋಪಿನಾಥ್ ಬರ್ದೋಲೈ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದ ಇವರು ತುಂಬ ಸ್ಟ್ರಿಕ್ಟ್ ಪರ್ಸನಾಲಿಟಿ ಆಗಿದ್ದರು. ಬಾಂಗ್ಲಾದಿಂದ ಅಕ್ರಮವಾಗಿ ನುಗ್ಗುವ ಜನರು ತಮ್ಮ ಮೂಲ ಪ್ರಜೆಗಳಿಗೆ ಮಾರಕ ಎಂದು ಅರಿತಿದ್ದ ಇವರು ಅಕ್ರಮ ವಲಸೆ ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಈ ನಿರ್ಧಾರ ಅಕ್ರಮ ವಲಸಿಗರೇ ತಮ್ಮ ವೋಟ್ ಬ್ಯಾಂಕ್ ಎಂದು ನಂಬಿದ್ದ ಅವರ ಪಕ್ಷದಲ್ಲೇ ಹಲವು ನಾಯಕರ ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಆಗ ಅಸ್ಸಾಂ ರಾಜ್ಯದ ಒಂದು ಜಿಲ್ಲೆಯಾಗಿದ್ದ ನಾಗಾಲ್ಯಾಂಡ್ ಜನರು ಭಾರತಕ್ಕೆ ಸೇರಲು ತಯಾರಿರಲಿಲ್ಲ. ಅಸ್ಸಾಂ ರಾಜ್ಯದ ಒಳಗೆ ಇದ್ದರೂ ಅವರಿಗಾಗಿಯೇ ಪ್ರತ್ಯೇಕ ಸರ್ಕಾರ ರಚಿಸಿಕೊಂಡಿದ್ದರು. ಭಾರತದಿಂದ ಪ್ರತ್ಯೇಕವಾಗಿ ಸ್ವಂತ ದೇಶ ಕಟ್ಟಿಕೊಳ್ಳಲು ಭಾರತದ ವಿರುದ್ಧವೇ ದಂಗೆ ಹೇಳ್ತಾರೆ. ಆ ನಾಗಾ ದಂಗೆಯನ್ನು ಹತ್ತಿಕ್ಕಲು ಬಿಷ್ಣುರಾಮ್ ಮೇಧಿ ಕಠಿಣ ಕ್ರಮಗಳನ್ನು ಕೈಗೊಳ್ತಾರೆ. ಇವರು ತಮ್ಮ ನೇತೃತ್ವದಲ್ಲೇ 1952 ಹಾಗೂ 1957ರ ಚುನಾವಣೆಗಳನ್ನು ಗೆದ್ದು ಸಿಎಂ ಆಗಿ ಮುಂದುವರಿತಾರೆ. ಇವರ ಕಠಿಣ ನಿರ್ಧಾರಗಳಿಂದ ಅಸಮಾಧಾನ ಹೊಂದಿದ್ದ ಸ್ವಪಕ್ಷ ನಾಯಕರಿಂದಲೇ ಹೈಕಮಾಂಡ್ಗೆ ದೂರು ಹೋಗಲು ಪ್ರಾರಂಭ ಆಗ್ತವೆ. ಜೊತೆಗೆ ಅಸ್ಸಾಮಿನವರೇ ಆದ ಮಾಜಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹ್ಮದ್ ಜೊತೆ ಅವರ ಸಂಬಂಧಗಳು ಹಳಸ್ತಾ ಹೋದವು. ಹಾಗಾಗಿ ಅಸ್ಸಾಮಿನ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದರೂ ಸಹ ಇವರನ್ನು ಮದ್ರಾಸಿನ ರಾಜ್ಯಪಾಲರನ್ನಾಗಿ ಮಾಡಿ ಅಸ್ಸಾಂ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಲಾಗುತ್ತೆ. ಇವರ ನಂತರ ಬಿಮಲ್ ಪ್ರಸಾದ್ ಚಹಿಲಾರವರು ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಚೀನಾ ಆಗ ಅಸ್ಸಾಮಿನ ಭಾಗವಾಗಿದ್ದ ಈಗ ಪ್ರತ್ಯೇಕ ರಾಜ್ಯವಾಗಿರುವ ಅರುಣಾಚಲ ಪ್ರದೇಶದ ಮೇಲೆ ದಾಳಿ ಮಾಡುತ್ತೆ. ಪ್ರತಿಯಾಗಿ ಭಾರತ ಚೀನಾ ಯುದ್ಧ ನಡೆಯುತ್ತೆ. 1963ರಲ್ಲಿ ಅಸ್ಸಾಂ ರಾಜ್ಯದಿಂದ ಬೇರ್ಪಟ್ಟು ಪ್ರತ್ಯೇಕ ನಾಗಾಲ್ಯಾಂಡ್ ರಚನೆಯಾಗುತ್ತೆ. ಮುಂದೆ ಮಿಜೋರಾಂ ಪ್ರತ್ಯೇಕ ರಾಜ್ಯ ಮಾಡಲು ಸರ್ಕಾರದ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ದಂಗೆ ಶುರುವಾಗುತ್ತೆ. ಕೇಂದ್ರ ಸರ್ಕಾರ ವಾಯುಸೇನೆಯ ಮೂಲಕ ಈ ದಂಗೆಯನ್ನು ಹತ್ತಿಕ್ಕುತ್ತೆ. 1969ರಲ್ಲಿ ಅಸ್ಸಾಂ ರಾಜ್ಯದಿಂದ ಬೇರ್ಪಟ್ಟು ಪ್ರತ್ಯೇಕ ಮೇಘಾಲಯ ರಾಜ್ಯ ರಚನೆಯಾಗುತ್ತೆ. ಅಸ್ಸಾಂ ರಾಜ್ಯವನ್ನು ಒಡೆದು ಸಣ್ಣ ರಾಜ್ಯ ಮಾಡುವುದಕ್ಕೆ ಬಿಮಲ್ ಪ್ರಸಾದ್ ಚಹಿಲ ವಿರೋಧ ಇತ್ತು. ಇವರು ಇರೋವರೆಗೂ ಅದು ಸಾಧ್ಯ ಕೂಡ ಆಗೋದಿಲ್ಲ. ಮುಂದೆ ಇವರು ತೀರಿಕೊಂಡ ನಂತರವಷ್ಟೇ ಅಸ್ಸಾಂ ರಾಜ್ಯ ವಿಭಜನೆ ಆಗುತ್ತೆ. ಇವರ ನಂತರ ಮಹೇಂದ್ರ ಮೋಹನ್ ಚೌಧರಿರವರು ಮುಖ್ಯಮಂತ್ರಿ ಆಗ್ತಾರೆ. ಹಿಂದೆ ಇವರು ಅಸ್ಸಾಂ ರಾಜ್ಯದ ಸ್ಪೀಕರ್ ಆಗಿ ಹಾಗೂ ಸಂಪುಟ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಇವರ ಸಮಯದಲ್ಲಿ ಜನವರಿ 21, 1972ರಂದು ಅಸ್ಸಾಂ ರಾಜ್ಯವನ್ನು ಮತ್ತೆ ವಿಭಜಿಸಿ ಹೊಸದಾಗಿ ಅರುಣಾಚಲ ಪ್ರದೇಶ, ಮಿಜೋರಾಂ ರಾಜ್ಯಗಳನ್ನು ರಚಿಸಲಾಗುತ್ತೆ. 1972ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಆದರೆ ಇವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಿಲ್ಲ. ಬದಲಿಗೆ ಪಂಜಾಬ್ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡ್ತಾರೆ. ಇತ್ತ ಅಸ್ಸಾಂ ರಾಜ್ಯದಲ್ಲಿ ಶರತ್ ಚಂದ್ರ ಸಿನ್ಹಾರವರು ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಅಸ್ಸಾಂ ರಾಜ್ಯಕ್ಕೆ ಹೊಸ ರಾಜಧಾನಿ ನಿರ್ಮಾಣ ಮಾಡಲು ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಅದಕ್ಕೂ ಮೊದಲು ಅಸ್ಸಾಂ ರಾಜಧಾನಿ ಶಿಲ್ಲಾಂಗ್ ಆಗಿತ್ತು. ಮೇಘಾಲಯ ಬೇರ್ಪಟ್ಟ ಮೇಲೆ ಶಿಲ್ಲಾಂಗ್ ಮೇಘಾಲಯಕ್ಕೆ ಸೇರಿತ್ತು. ಹಾಗಾಗಿ ಡಿಸ್ಪುರ್ ಅನ್ನು ಹೊಸ ರಾಜಧಾನಿ ಮಾಡಲಾಗುತ್ತೆ. ಅದರ ನಿರ್ಮಾಣಕ್ಕೆ ನಿರುದ್ಯೋಗಿ ಯುವಕರನ್ನು ಬಳಸಿ ಅವರಿಗೂ ಉದ್ಯೋಗ ಕೊಡುವಂತಹ ಕೆಲಸ ಮಾಡ್ತಾರೆ. ಹೊಸ 13,000 ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ಆಹಾರ ಸರಬರಾಜು ವ್ಯವಸ್ಥೆಯನ್ನು ಬಲಗೊಳಿಸ್ತಾರೆ. ಬಡವರಿಗೆ ಭೂಮಿ ಹಂಚುವ ಕೆಲಸ ಮಾಡ್ತಾರೆ. ಜೊತೆಗೆ ಅನೇಕ ನೀರಾವರಿ ಯೋಜನೆಗಳನ್ನು ತಂದು ಕೃಷಿ ಕ್ಷೇತ್ರವನ್ನು ಬಲಗೊಳಿಸ್ತಾರೆ. ಮುಂದೆ ತುರ್ತು ಪರಿಸ್ಥಿತಿಯ ನಂತರ ಕಾಂಗ್ರೆಸ್ಸಿಂದ ಮುನಿಸಿಕೊಂಡು ಶರದ್ ಪವಾರ್ ಅವರ ಕಾಂಗ್ರೆಸ್ ಎಸ್ ಪಕ್ಷವನ್ನು ಸೇರ್ತಾರೆ. 1978ರಲ್ಲಿ ಅಸ್ಸಾಂನಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಗೋಲಬ್ ಬರ್ಬೋರಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಹಾಗೂ ಪ್ರೌಢಶಾಲೆಯವರೆಗೂ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಜಾರಿ ಮಾಡ್ತಾರೆ. ಆದರೆ ಅಕ್ರಮ ಬಂಗಾಳ ವಲಸಿಗರ ವಿರುದ್ಧ ಇದ್ದ ಇವರನ್ನು ಇವರ ಸ್ವಪಕ್ಷದ ಶಾಸಕರೇ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಬಿಡಲಿಲ್ಲ. 18 ತಿಂಗಳಿಗೆ ಇವರ ಸರ್ಕಾರ ಪತನ ಆಗುತ್ತೆ. ನಂತರ ಸ್ಪೀಕರ್ ಆಗಿದ್ದ ಜೋಗೇಂದ್ರನಾಥ್ ಹಜಾರಿಕರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಶಾಸಕರ ಬೆಂಬಲವಿಲ್ಲದೆ ಇವರ ಸರ್ಕಾರವು 3 ತಿಂಗಳಿಗೆ ಪತನ ಆಗುತ್ತೆ. ಅಸ್ಸಾಂನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ನಂತರ ಅನ್ಯ ಪಕ್ಷೀಯರ ಬೆಂಬಲ ಪಡೆದು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ. ಅನ್ವರ ತೈಮೂರ್ ರವರು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇವರು ಭಾರತದ ಮೊದಲ ಮುಸ್ಲಿಂ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. ಇವರ ಸರ್ಕಾರವು ಕೂಡ 1 ವರ್ಷ ದಾಟೋದಿಲ್ಲ. ಮತ್ತೆ ಸರ್ಕಾರ ಅಸ್ಥಿರ ಆಗಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ನಂತರ ಕೇಶವ್ ಚಂದ್ರ ಗೊಗೋಯ್ ರವರು ಮುಖ್ಯಮಂತ್ರಿ ಆಗ್ತಾರೆ. ಇವರು ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಮೂರ್ತಿಗಳಾದ ರಂಜನ್ ಗೊಗೋಯ್ ರವರ ತಂದೆ. 2 ತಿಂಗಳಿಗೆ ಇವರ ವಿರುದ್ಧ ಶಾಸಕರ ವಿರೋಧ ಹೆಚ್ಚಾಗುತ್ತೆ. ಬಹುಮತ ಸಾಬೀತುಪಡಿಸುವಂತೆ ಸ್ಪೀಕರ್ಗೆ ಕೋರಲಾಗುತ್ತೆ. ಸ್ಪೀಕರ್ ಅಧಿವೇಶನ ಕರೀತಾರೆ. ಅದಕ್ಕೂ ಮೊದಲೇ ಗೊಗೋಯ್ ರವರು ವಿಧಾನಸಭೆ ವಿಸರ್ಜಿಸಿ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ಕೊಡ್ತಾರೆ. ಮತ್ತೊಮ್ಮೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. 5 ವರ್ಷದಲ್ಲಿ 4 ಬಾರಿ ಮುಖ್ಯಮಂತ್ರಿ ಬದಲಾವಣೆಯಾಗಿ 3 ಬಾರಿ ರಾಷ್ಟ್ರಪತಿ ಆಳ್ವಿಕೆ ಬಂದಿತ್ತು.
ಮುಂದೆ ನಡೆದ 1983ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ. ಹಿಂದಿನ ಸರ್ಕಾರಗಳಲ್ಲಿ ಗೃಹ ಮಂತ್ರಿ ಹಾಗೂ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಹಿತೇಶ್ವರ್ ಸೈಕಿಯರವರು ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ 1979ರಲ್ಲಿ ಶುರುವಾಗಿದ್ದ ಅಸ್ಸಾಂ ಆಂದೋಲನ ತೀವ್ರ ರೂಪ ಪಡ್ಕೊಳ್ಳುತ್ತೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನು ಆಚೆ ಹಾಕಿ ವೋಟರ್ ಲಿಸ್ಟ್ನಿಂದ ಅವರ ಹೆಸರುಗಳನ್ನು ತೆಗೆದುಹಾಕುವುದು ಆಂದೋಲನದ ಉದ್ದೇಶ ಆಗಿತ್ತು. ಚಳುವಳಿಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನ ಸಾವನ್ನಪ್ತಾರೆ. ಕೊನೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಚಳುವಳಿಯ ನೇತೃತ್ವ ವಹಿಸಿದ್ದ ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಜೊತೆ ಮಾತುಕತೆ ನಡೆಸಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಅದರ ಪ್ರಕಾರ ಅಕ್ರಮ ವಲಸಿಗರನ್ನು ಹುಡುಕಿ ಆಚೆ ಹಾಕಲು ಕೇಂದ್ರ ಒಪ್ಪಿಕೊಳ್ಳುತ್ತೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಕ್ರಮ ವಲಸಿಗರು ಅಸ್ಸಾಂನಲ್ಲಿ ಬೆರ್ತು ಹೋಗಿದ್ದರು. ಈ ಒಪ್ಪಂದದ ನಂತರ ಅಸ್ಸಾಂನಲ್ಲಿ ಸರ್ಕಾರ ವಿಸರ್ಜನೆಯಾಗಿ ಅವಧಿಪೂರ್ವ ಚುನಾವಣೆ ನಡೆಯುತ್ತೆ. ಮುಖ್ಯಮಂತ್ರಿ ಸೈಕಿಯರನ್ನು ಮಿಜೋರಾಂ ರಾಜ್ಯದ ರಾಜ್ಯಪಾಲರನ್ನಾಗಿ ಮಾಡಲಾಗುತ್ತೆ. ಚಳುವಳಿ ಮುನ್ನಡೆಸಿದ್ದ ವಿದ್ಯಾರ್ಥಿ ಸಂಘಟನೆ ಚುನಾವಣೆಯಲ್ಲಿ ಕೂಡ ಭಾಗಿಯಾಗುತ್ತೆ. ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ವಿದ್ಯಾರ್ಥಿ ಸಂಘಟನೆ ಬಹುಮತ ಪಡ್ಕೊಳ್ಳುತ್ತೆ. ಚುನಾವಣೆ ನಂತರ ಅಸ್ಸಾಂ ಗಣ ಪರಿಷತ್ ಎಂಬ ಸ್ವಂತ ಪಕ್ಷವನ್ನು ರಚಿಸಿಕೊಳ್ತಾರೆ. ಅಸ್ಸಾಂ ಚಳುವಳಿ ನೇತೃತ್ವ ವಹಿಸಿದ್ದ ಪ್ರಫುಲ್ಲ ಕುಮಾರ್ ಮಹಂತರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇವರ ಸಮಯದಲ್ಲಿ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಎಂಬ ಪ್ರತ್ಯೇಕವಾದಿ ಸಂಘಟನೆಯಿಂದ ಹಿಂಸಾಚಾರ ಶುರುವಾಗುತ್ತೆ. ಜೊತೆಗೆ ಹೆಚ್ಚುತ್ತಿದ್ದ ಭ್ರಷ್ಟಾಚಾರ ಪ್ರಕರಣಗಳಿಂದ ಕೇಂದ್ರದ ಚರಣ್ ಸಿಂಗ್ ಸರ್ಕಾರ ಅಸ್ಸಾಂ ಸರ್ಕಾರವನ್ನು ಕಿತ್ತು ಹಾಕ್ತಾರೆ. ಅಸ್ಸಾಂನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. ನಂತರ ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರ ರಚನೆ ಮಾಡುತ್ತೆ. ರಾಜ್ಯಪಾಲ ಸ್ಥಾನದಿಂದ ನಿವೃತ್ತರಾಗಿದ್ದ ಹಿತೇಶ್ವರ್ ಸೈಕಿಯ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಈ ಸಮಯದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳನ್ನು ಅಪಹರಿಸಿದ್ದ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಸಂಘಟನೆ ಈಗಾಗಲೇ ಉಗ್ರವಾದದ ಕೇಸಿನಲ್ಲಿ ಬಂಧನವಾಗಿದ್ದ ತಮ್ಮ ಸಂಘಟನೆ ಹಲವು ವ್ಯಕ್ತಿಗಳನ್ನು ಬಿಡುಗಡೆ ಮಾಡುವಂತೆ ಆಗ್ರಹ ಮಾಡುತ್ತೆ. ಇದೆಲ್ಲದಕ್ಕೂ ಶಾಂತಿಯುತವಾದ ಪರಿಹಾರ ಕಂಡುಕೊಳ್ಳಲು ಬಯಸಿದ್ದ ಸೈಕಿಯ ಸಂಘಟನೆ ಜೊತೆ ಮಾತುಕತೆ ನಡೆಸಿ ಹಲವು ಉಗ್ರರನ್ನು ಬಿಡುಗಡೆ ಸಹ ಮಾಡ್ತಾರೆ. ಜೊತೆಗೆ ಒತ್ತೆಯಾಳುಗಳನ್ನು ಬಿಟ್ಟು ಬಂದು ಸರೆಂಡರ್ ಆದಲ್ಲಿ ಕ್ಷಮಾದಾನ ಕೊಡುವ ಆಫರ್ ಅನ್ನು ಕೂಡ ಮುಂದಿಡ್ತಾರೆ. ಉಗ್ರರು ಒತ್ತೆಯಾಳುಗಳನ್ನು ಬಿಟ್ಟು ಕಳಿಸ್ತಾರೆ. ಆದರೆ ಮುಂದೆ ಹಿಂಸಾಚಾರ ಮುಂದುವರಿಯುತ್ತೆ. ಅಸ್ಸಾಂ ಸರ್ಕಾರ ಸೇನೆಯನ್ನು ಬಳಸಿ ಆಪರೇಷನ್ ರೈನೋ ಮೂಲಕ ಪ್ರತ್ಯೇಕವಾದಿ ಸಂಘಟನೆಗಳನ್ನು ಹತ್ತಿಕ್ಕಲಾಗುತ್ತೆ. ಹಲವು ಜನರನ್ನು ಬಂಧಿಸಲಾಗುತ್ತೆ. ಅವರ ತರಬೇತಿ ಶಿಬಿರಗಳ ಮೇಲೆ ದಾಳಿ ಮಾಡಲಾಗುತ್ತೆ. ಕೊನೆಗೆ ಬಗ್ಗಿದ ಸಂಘಟನೆ ಬಂದು ಸರೆಂಡರ್ ಆಗುತ್ತೆ. ಸರ್ಕಾರವು ಕೂಡ ಅವರಿಗೆ ಕ್ಷಮಾದಾನ ಕೊಟ್ಟು ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಕೆಲಸ ಮಾಡುತ್ತೆ. ಒಂದು ಹಂತಕ್ಕೆ ಅಸ್ಸಾಮಿನಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಆದರೂ ಅಲ್ಲಲ್ಲಿ ಬೇರೆ ಉಗ್ರ ಸಂಘಟನೆಗಳಿಂದ ದಾಳಿಗಳು, ಹೋರಾಟಗಳು ಸಾಮಾನ್ಯವಾಗಿ ನಡೀತಾನೆ ಇತ್ತು. 1996ರಲ್ಲಿ ಸೈಕಿಯ ಮುಖ್ಯಮಂತ್ರಿಯಾಗಿದ್ದಾಗ ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ತಾರೆ. ಕೆಲವು ದಿನ ಭೂಮಿಧರ್ ಬರ್ಮನ್ ರವರು ಮುಖ್ಯಮಂತ್ರಿಯಾಗಿದ್ದರು. ನಂತರ 1996ರ ಚುನಾವಣೆಯಲ್ಲಿ ಅಸ್ಸಾಂ ಗಣ ಪರಿಷತ್ ಮತ್ತೊಮ್ಮೆ ಅಧಿಕಾರ ಪಡ್ಕೊಳ್ಳುತ್ತೆ. ಪ್ರಫುಲ್ ಕುಮಾರ್ ಮಹಂತರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ULFA ಪ್ರತ್ಯೇಕವಾದಿ ಸಂಘಟನೆ ಈಗಾಗಲೇ ಸರೆಂಡರ್ ಆಗಿದ್ದರೂ ಸಹ ಪೊಲೀಸರನ್ನು ಬಳಸಿ ಅವರ ಕುಟುಂಬಗಳನ್ನು ಕೊಲ್ಲಿಸುವ ಕೆಲಸ ಮಾಡ್ತಾರೆ. ಈ ವಿಚಾರದಿಂದ ಜನರ ವಿರೋಧ ಎದುರಿಸಬೇಕಾಗಿ ಬರುತ್ತೆ. ತನಿಖೆಗಾಗಿ ರಚಿಸಿದ್ದ ಸಮಿತಿಯಿಂದ ಪೊಲೀಸರಿಂದ ನಡೆದ ಕೊಲೆಗಳಲ್ಲಿ ಮುಖ್ಯಮಂತ್ರಿ ಕೈವಾಡ ಇದ್ದದ್ದು ಸಾಬೀತಾಗುತ್ತೆ. ಹಾಗೂ ಸಾಲಪತ್ರ ವಂಚನೆ ಹಗರಣದಲ್ಲಿ ಇವರ ಹೆಸರು ಕೇಳಿಬರುತ್ತೆ. ಹಾಗಾಗಿ 2001ರ ಚುನಾವಣೆಯಲ್ಲಿ ಇವರ ಪಕ್ಷ ಹೀನಾಯವಾಗಿ ಸೋಲುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ತರುಣ್ ಗೊಗೊಯ್ ಮುಖ್ಯಮಂತ್ರಿ ಆಗ್ತಾರೆ. ಹಿಂಸಾಚಾರ ಉತ್ತುಂಗದಲ್ಲಿದ್ದ, ಆರ್ಥಿಕತೆ ಪಾತಾಳದಲ್ಲಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಇವರಿಗೆ ಅನೇಕ ಸವಾಲುಗಳು, ಸಂಕಷ್ಟಗಳು ಮುಂದಿದ್ವು. ಆದರೆ ಇವರ ಮೊದಲ ಅವಧಿ ಅಂತ್ಯವಾಗುವ ಹೊತ್ತಿಗೆ ಅಸ್ಸಾಮಿನ ಕಾನೂನು ಸುವ್ಯವಸ್ಥೆ ಸಾಕಷ್ಟು ಸುಧಾರಿಸಿತ್ತು. ಕೇಂದ್ರದ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಜಾರಿ ಮಾಡಿ ಕೈಗಾರೀಕರಣಕ್ಕೆ ಒತ್ತು ಕೊಟ್ಟು ಅಸ್ಸಾಂ ರಾಜ್ಯವನ್ನು ಆರ್ಥಿಕವಾಗಿ ದೃಢಗೊಳಿಸುತ್ತಾರೆ. ಇವರ ಸರ್ಕಾರದಲ್ಲಿ ಮೊದಲ ಬಾರಿ NRC ಜಾರಿಯಾಗುತ್ತೆ. ತಮ್ಮ ನೇತೃತ್ವದಲ್ಲಿ 2006 ಹಾಗೂ 2011ರ ಚುನಾವಣೆಗಳನ್ನು ಕೂಡ ಗೆದ್ದು 2016ರವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 2014ರ ಮೋದಿ ಅಲಿಯ ನಂತರ 2016ರಲ್ಲಿ ಅಸ್ಸಾಮಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಸರ್ಬಾನಂದ ಸೋನೋವಾಲ್ರವರು ಮುಖ್ಯಮಂತ್ರಿ ಆಗ್ತಾರೆ. ಈ ಹಿಂದೆ ಅಸ್ಸಾಂ ಗಣ ಪರಿಷತ್ ಪಕ್ಷದಲ್ಲಿ ಇದ್ದ ಇವರು 2011ರಲ್ಲಿ ಬಿಜೆಪಿ ಸೇರಿ ಅಸ್ಸಾಂ ಘಟಕದ ರಾಜ್ಯ ಅಧ್ಯಕ್ಷರಾಗ್ತಾರೆ. 2014ರಲ್ಲಿ ಲೋಕಸಭೆಗೆ ಆಯ್ಕೆಯಾಗಿ ಮೋದಿ ಸರ್ಕಾರದಲ್ಲಿ ಕ್ರೀಡೆ ಮತ್ತು ಯುವ ಸಬಲೀಕರಣ ಮಂತ್ರಿಯಾಗಿದ್ದರು. 2016ರಲ್ಲಿ ಬಿಜೆಪಿ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಸ್ಸಾಂ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. 2021ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಬಹುಮತ ಪಡ್ಕೊಳ್ಳುತ್ತೆ. ಆದರೆ ಸೋನೋವಾಲ್ರನ್ನು ಮುಖ್ಯಮಂತ್ರಿ ಮಾಡದೆ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಬಂದರು, ಜಲ ಸಾರಿಗೆ ಹಾಗೂ ಆಯುಷ್ ಇಲಾಖೆಯ ಮಂತ್ರಿಯನ್ನಾಗಿ ಮಾಡಲಾಗುತ್ತೆ. ಇತ್ತ ಅಸ್ಸಾಂ ರಾಜ್ಯದಲ್ಲಿ ಹಿಮಂತ ಬಿಶ್ವ ಶರ್ಮಾರವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಮೊದಲು ಕಾಂಗ್ರೆಸ್ಸಿನಲ್ಲಿ ಇದ್ದ ಇವರು ತರುಣ್ ಗೊಗೊಯ್ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು, ಲೋಕೋಪಯೋಗಿ ಹಾಗೂ ಸಂಸ್ಕೃತಿ ಇಲಾಖೆಗಳ ಮಂತ್ರಿಯಾಗಿದ್ದರು. 2015ರಲ್ಲಿ ಬಿಜೆಪಿ ಪಕ್ಷ ಸೇರಿ ಸರ್ಬಾನಂದ ಸೋನೋವಾಲ ಸರ್ಕಾರದಲ್ಲಿ ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು, ಲೋಕೋಪಯೋಗಿ, ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. 2021ರ ಬಿಜೆಪಿ ಗೆಲುವಿನ ನಂತರ ಅಸ್ಸಾಮಿನ ಮುಖ್ಯಮಂತ್ರಿ ಆಗ್ತಾರೆ. ಸರ್ಕಾರದಿಂದ ನಿರ್ವಹಿಸಲ್ಪಡುತ್ತಿದ್ದ ಹಲವು ಮದ್ರಸಾಗಳನ್ನು ಸಾಮಾನ್ಯ ಶಾಲೆಗಳನ್ನಾಗಿ ಬದಲಾವಣೆ ಮಾಡ್ತಾರೆ. ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಬಂಧದ ಆರೋಪದಲ್ಲಿ ಹಲವು ಮದ್ರಸಾಗಳನ್ನು ಡೆಮಾಲಿಷ್ ಮಾಡಿಸ್ತಾರೆ. ಇವರು ಮುಸ್ಲಿಮರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿಕೊಳ್ಳಿ ಎಂದು ಕೊಟ್ಟಿದ್ದ ಹೇಳಿಕೆ ಸಾಕಷ್ಟು ವಿವಾದ ಕೂಡ ಆಗಿತ್ತು. ಸಂವಿಧಾನ ಪೂರ್ವ ಅಸ್ಸಾಂ ರಾಜ್ಯಕ್ಕೆ 2 ಪ್ರಧಾನಮಂತ್ರಿಗಳಾಗಿ ಹಾಗೂ ಅಸ್ಸಾಂ ರಾಜ್ಯಕ್ಕೆ ಇದುವರೆಗೂ
15 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ 10 ಜನ, ಜನತಾ ಪಾರ್ಟಿಯಿಂದ 2, ಬಿಜೆಪಿಯಿಂದ 2 ಹಾಗೂ ಅಸ್ಸಾಂ ಗಣ ಪರಿಷತ್ತಿನಿಂದ 1 ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅಸ್ಸಾಂ ರಾಜ್ಯಕ್ಕೆ ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದವರು ತರುಣ್ ಗೊಗೊಯ್ ರವರು. ಒಟ್ಟು 15 ವರ್ಷ 6 ಜನ ಮುಖ್ಯಮಂತ್ರಿಯಾಗಿದ್ದರು. ಕಡಿಮೆ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದವರು ಭೂಮಿಧರ್ ಬರ್ಮನ್ ರವರು. ಕೇವಲ 23 ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಅಸ್ಸಾಂ ರಾಜ್ಯವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಒಟ್ಟು 51 ವರ್ಷ 209 ದಿನ ಅಸ್ಸಾಂ ರಾಜ್ಯವನ್ನು ಆಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ, ಅಸ್ಸಾಂ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.